ಯೇಸುವೆ, ಇಲ್ಲಿವರೆಗೂ ನಿನ್ನ ಆರಾಧನೆ ಮಾಡಿದ್ದೇವೆ ಕರ್ತನೆ. ಮುಂದಿರುವ ಸಾಕ್ಷಿ ಭಾಗ, ಪ್ರಕಟಣೆ ಭಾಗ, ಕಾಣಿಕೆ ಭಾಗ, ಸಂದೇಶದ ಭಾಗ, ಎಲ್ಲ ಭಾಗ ಯೇಸುವಿಗೆ ಮಹಿಮೆ ತರಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ದಯಮಾಡಿ ಎಲ್ಲರೂ ಕೂತ್ಕೊಳ್ರಿ. ದೇವರಿಗೆ ಸ್ತೋತ್ರ. ಫ್ಯಾನ್ ಇದ್ರು ಕೂಡ ಫುಲ್ ಬೆವರು. ವ್ಯವಸಾಯಗಾರನು, ರೈತ ಕೆಲಸ ಮಾಡಿ ಬೆವರು ಸುರಿಸಿ ದುಡಿದು ಊಟ ಮಾಡ್ತಾನೆ, ಜೀರ್ಣ ಆಗ್ತದೆ. ಅಲ್ಲದೆಯ ಹಾಗೆ ವಿಶ್ವಾಸಿಗಳಾದಂಥ ನಾವು ಆರಾಧನೆ ಮಾಡುವಾಗ ಆ ಬೆವರನ್ನು ಸುರಿಬೇಕು. ಫ್ಯಾನ್ ಇದ್ರು ಇಲ್ಲದಿದ್ರು, ಮೈಕ್ ಇದ್ರು ಇಲ್ಲದಿದ್ರು, ನನ್ನ ಗಂಟ್ಲೆ ಹೋಗ್ಬಿಡುದು. ಅಲ್ಲದೆಯ ಯಾರಿಗೋಸ್ಕರ? ಯೇಸುವಿನ ಮಹಿಮೆಗೋಸ್ಕರ. ನಾವು ಪಡುವಂಥ ಪ್ರಯಾಸಗಳು, ಕಷ್ಟಗಳು, ಸಮಸ್ಯೆಗಳು ಪುಸ್ತಕದಲ್ಲಿ ಬರೆದಿರುತ್ತಾನೆ. ಇಂಥ ವ್ಯಕ್ತಿಗಳು ಮಲಮಾಚುಗುಂಟೆಗೆ ಹೋಗಿ ಬೆವರು ಸುರಿಸಿ 2 ತಾಸು ಫೋನ್ ಅಟೆಂಡ್ ಮಾಡದೆ, ಯಾವ ಟೆನ್ಷನ್ ತಗೊಳ್ಳದೆ ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು ಅಂತೇಳಿ ಜೀವಬಾಧ್ಯ ಪುಸ್ತಕದಲ್ಲಿ ಬರೆದಿಡುತ್ತಾನೆ. ಅಲ್ಲದೆಯಾ? ಶರೀರ ಇಲ್ಲಿದ್ದು ಮನಸ್ಸು ಎಲ್ಲೇ ಇದ್ರೆ ಗ್ಯಾರಂಟಿ ಇಲ್ಲ. ಮನಸ್ಸು ಇಲ್ಲೇ ಇರಬೇಕು, ಶರೀರ ಇಲ್ಲೇ ಇರಬೇಕು, ನಮ್ಮ ಮನಸ್ಸು ಇಲ್ಲಿರಬೇಕು. ದೇವರನ್ನು ಆರಾಧನೆ ಮಾಡಿದ್ದೇ ಗೊತ್ತಾಗಬಾರ್ದು. ಅಲ್ಲದೆಯಾ? ಸೊ ಹಾಗೆ ವರ್ಷಿಪ್ ಅಂದರೆ ದೇವರನ್ನ ಘನಪಡಿಸ್ಬೇಕು, ದೇವರನ್ನ ಮಹಿಮೆ ಪಡಿಸಬೇಕು. ಅಲ್ಲದೆಯಾ? ಕರೆಕ್ಟಾಗಿ ಅಭಿಷೇಕ ಆಡುವಾಗ ಏನಾಯ್ತು, ಕರೆಕ್ಟ್ ಸೈತಾನಿಗೆ ಕೂಡ ಗೊತ್ತಾಯ್ತು ನೋಡ್ರಿ. ಇವ್ರು ಆಡ್ಬಿಟ್ರೆ ಸೈತಾನಿಗೆ ದೇವರು ಹತ್ತಿರ ಹೋಗ್ಬಿಡ್ತಾರೆ ಅಂತೇಳಿ ಸೈತಾನಿಗೆ ಏನಾಗಿದೆ, ಸಂಕಟ ಆಗ್ಬಿಟ್ಟಿದೆ. ಸೊ ಹಾಗೆ ನಾವು ಮಾಡುವ ಪ್ರಾರ್ಥನೆಗಳು, ಆರಾಧನೆಗಳು ಸೈತಾನಿಗೆ ಗಡ 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 ನಡಗಬೇಕು. ಆಗಿರ್ಬೇಕು ನಮ್ಮ ಆರಾಧನೆ. ಓಕೆ, ನಮ್ಮ ಮಧ್ಯದಲ್ಲಿ ಕಳೆದ ಸಾರಿ ನಮ್ಮ ತಾಯಿಯವರಿದ್ದರು ಹೋದ ವಾರ. ಸೊ 2-3 ಜನ ಬಂದಿದ್ದರು. ಆರಾಧನೆ ಯಾವಾಗ ಏನು ಅಂತ ಕೇಳ್ತಾಯಿದ್ರು. ಸೊ ನಾನು ವಿಸಿಟಿಂಗ್ ಹೋಗಿದ್ದೆ ಪ್ರೇಯರ್ಗೆ. ಸೊ ಹೋಗೋ ಟೈಮಲ್ಲಿ ಇವತ್ತು ಅವರು ಬೆಳಗ್ಗೆ 8 ಗಂಟೆಗೆಲ್ಲ ಬಂದಿದ್ದರು. 8 ಗಂಟೆ 9 ಗಂಟೆ ಆರಾಧನೆ ಅಂತೇಳಿ ಬೇಗ ಬಂದ್ಬಿಟ್ರು. ನಾನಂದೆ, ನಮ್ಮ ವಿಶ್ವಾಸಿಗಳು ಹೇಳಿದ ಟೈಮಿಗೆ ಬರಲ್ಲ. ಯೇಸು ಸ್ವಾಮಿ ಬಂದರೂ ಕೂಡ ನಾವು ವಿಶ್ವಾಸಿಗಳು ತಡವಾಗಿ ಬರುವಂಥದ್ದು. ಓಕೆ, ಯಥಾ ಪ್ರಕಾರ 9:50ಕ್ಕೆ ಸ್ಟಾರ್ಟ್ ಮಾಡಿದ್ದೀವಲ್ಲ. ಓಕೆ, 9:50ಗೆಲ್ಲ ಬಂದ್ರಿ. ಸೊ ದೇವರಿಗೆ ಸ್ತೋತ್ರ. ಯಥಾ ಪ್ರಕಾರ ತಥಾ ತಿಥಿ, ತತಿ ಅಲ್ಲ ತಿಥಿ, ಅಲ್ಲಯ್ಯ, ಅದು ಗಾದೆ ಅದು. ಸೊ ನಮ್ಮ ಸಗಲು ಯೂಸ್ ಮಾಡಬಾರ್ದಾದ್ರು ಆಡು ಭಾಷೆಗಳು ಬಂದ್ಬಿಡ್ತಾವಲ್ವ. ಸೊ ಹಾಗೆ ನಮ್ಮ ಮಧ್ಯದಲ್ಲಿ ಸಿಸ್ಟ್ರು ಮತ್ತು ಬ್ರದರ್ ಅವ್ರು ಬಂದಿದ್ರು. ಬೆಳಗ್ಗೆ ಬಂದು ವಾಪಸ್ ಹೋಗಿ ಅವ್ರು ಕರೆಕ್ಟಾಗಿ 9:50ಕ್ಕೆಲ್ಲ ಬಂದುಬಿಟ್ಟಿದ್ದಾರೆ. 10 ಗಂಟೆ ಕರೆಕ್ಟಾಗಿ ಬಂದುಬಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅವರು ಮುಂದೆ ಬಂದು ಅವ್ರ ಹೆಸರು, ಯಾವ ಊರಿಂದ ಬಂದಿದ್ದಾರೆ, ನಿಮಗೋಸ್ಕರ ಪ್ರಾರ್ಥನೆಗಾಗಿ ಅಷ್ಟೇ, ಬೇರೆ ಏನಕ್ಕಲ್ಲ. ನಿಮಗೋಸ್ಕರ ನಾವು ಸಭೆಯೆಲ್ಲ ಪ್ರಾರ್ಥನೆ ಮಾಡ್ತೀವಿ. ನೀವು ಯಾರಂತ ನಮಗೆ ಗೊತ್ತಾಗಲಿಲ್ಲ, ನಿಮ್ಮ ಕೆಲಸಗಳು ಗೊತ್ತಿಲ್ಲ, ನಿಮ್ಮ ಊರು ಗೊತ್ತಿಲ್ಲ, ನಿಮ್ಮ ಹೆಸರು ಗೊತ್ತಿಲ್ಲ. ಸೊ ಮುಂದೆ ಬಂದು ನಿಮ್ಮ ಹೆಸರು ಮತ್ತು ಎಲ್ಲಿಂದ ಬಂದಿರಿ, ಇದಕ್ಕೆ ಮುಂದೆ ಯಾವುದೋ ಚರ್ಚಿಗೆ ಹೋಗಿದ್ರಾ, ಸೊ ಅಲ್ಲಿ ಪ್ರಾರ್ಥನೆ ಮಾಡಿದ್ರಾ, ಸೊ ನಿಮ್ಮ ಸಾಕ್ಷಿಯನ್ನು ಒಂದು 5-10 ನಿಮಿಷ ಹೇಳಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ನಮ್ಮ ಬೇತೇಲ್ ಸಭೆಯಿಂದ ನಿಮ್ಮನ್ನು ವೆಲ್ಕಮ್ ಮಾಡ್ತೀವಿ, ಸುಸ್ವಾಗತ ಮಾಡ್ತೀವಿ. ಕೈಗಳನ್ನು ತಟ್ಟೋಣ, ಮುಂದೆ ಬನ್ನಿ. ಇಲ್ಲಿ ಬನ್ನಿ, ಇಲ್ಲಿ ಸ್ವಲ್ಪ ಹತ್ತಿರ. ನನ್ನ ಹೆಸರು ಎಸ್ಟೇರ್ ಅಂತ. ಇವ್ರ ಹೆಸರು ನನ್ನ ತಮ್ಮ. ಇವ್ರಿಗೆ ಕನ್ನಡ ಗೊತ್ತಿಲ್ಲ. ನಾನು ಬ್ಯಾಂಕಲ್ಲಿ SBI ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಎಸ್ಟೇರ್ ವಿನೂತ್ನ. ಇವ್ರು ನನ್ನ ತಮ್ಮ. ಅವರ ಹೆಸರು ಪವನ್ ಕಲ್ಯಾಣ್. ನಾನಿಲ್ಲಿ SBI ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮುಂಚೆ ಚೇಲೂರು ಬ್ರಾಂಚಲ್ಲಿ. ಈಗ ಅಂಕಸಂದ್ರ ಟ್ರಾನ್ಸ್ಫರ್ ಆಯಿತು. ನಾನು ಚೇಲೂರಲ್ಲೇ ಮನೆ ಮಾಡಿದ್ದೀನಿ. ಕನ್ನಡ ಅಷ್ಟೊಂದು ಬರಲ್ಲ, ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಿದ್ರು. ಇಲ್ಲ. ಯಾವ ಭಾಷೆ? ತೆಲುಗಿನವರಿದ್ದೀರಾ? ಇರೋದು ತೆಲುಗು ಬರುತ್ತಾ? ಟ್ರಾನ್ಸ್ಲೇಟ್ ಮಾಡ್ತೀರಾ? ಇಲ್ಲ. ನಾನು ಮುಂಚೆ ತುಮಕೂರು ಚರ್ಚ್ಗೆ ಹೋಗ್ತಾ ಇದ್ದೀನಿ. ತುಮಕೂರಲ್ಲಿ PGಯಲ್ಲಿ ಇರ್ತಾ ಇದ್ದೀನಿ. ಈಗ ನಾನು ಚೇಲೂರು ಶಿಫ್ಟ್ ಆಗಿದೆ. ಅದಕ್ಕೆ ಚರ್ಚ್ ಯಾವುದಾದ್ರೂ ಇದೆಯಾ ಅಂತ ನೋಡಕ್ಕೆ ಬಂದಿದೆ. ಅವತ್ತು ಅಜ್ಜಿ ಯಾರು ಇದ್ರು ಗೊತ್ತಿಲ್ಲ, ನಮ್ಮ ತಾಯಿ ಅಜ್ಜಿ ಹೇಳಿದರು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ವಿಸ್, 10 o'clockವರೆಗೂ ಅಂತ. ಮೊನ್ನೆ ಹೋದ ವಾರ ನಾವು ಊರಿಗೆ ಹೋಗಿದ್ದೆ, ಅದಕ್ಕೆ ಬರೋಕ್ಕಾಗಿಲ್ಲ. ಇವತ್ತು ಬಂದಿದ್ದೆ. ಯಾವ ಆಂಧ್ರ, ವಿಜಯವಾಡ. ಪ್ರಾರ್ಥನೆ ಮಾಡೋಣ, ಎಲ್ಲರೂ ಎದುರಿಸ್ಕೊಳ್ಳೋಣ. ಎಸ್ತರ, ನಿಮ್ಮ ಹೆಸರು ಎಸ್ತರ? ದೀಕ್ಷೆ ಆಗಿದೆಯಾ? ವೆರಿ ಗುಡ್, ಪರವಾಗಿಲ್ಲ. ನಮ್ಮ
ಚರ್ಚಿಗೆ ಮೊಟ್ಟ ಮೊದಲನೇದಾಗಿ ಬ್ಯಾಂಕಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ. ಅಲ್ಲಯ್ಯ. ಸೊ ನಮ್ಮ ವಿಶ್ವಾಸಿಗಳು ಕೂಡ ಬ್ಯಾಂಕಲ್ಲಿ ಕೆಲಸ ಮಾಡೋರು ಬೇಕು, ಮತ್ತು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಬೇಕು, ಮತ್ತು ಎಲ್ಲ ಸರ್ಕಾರ ಉದ್ಯೋಗದಲ್ಲೇ ಇರಬೇಕು. ಅಲ್ಲಯ್ಯ. ಸೊ ನಮ್ಮ ಮಧ್ಯದಲ್ಲಿ ದೇವರೇ ಕಲಿಸ್ಕೊಟ್ಟಿದ್ದಾನೆ. ಕಳೆದ ಸಾರಿ ಬಂದಿದ್ರು, ನಮ್ಮ ತಾಯಿ ಇದ್ದರು, ಅವರು ಮಾತಾಡಿ ಫೋನ್ ನಂಬರಲ್ಲಿ ಇಸ್ಕೊಂಡ್ರು. ಸೊ ಅವರು ಲಾಸ್ಟ್ ವಾರ ಅವರು ಆಂಧ್ರಕ್ಕೆ ಹೋಗಿದ್ದ ಕಾರಣ ಇವತ್ತು ಅವ್ರು ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ. ಮತ್ತು ಅವರು ಇಲ್ಲಿ ಡ್ಯೂಟಿ ಮಾಡುವಾಗಲೆಲ್ಲ ಭಾನುವಾರ ಇಲ್ಲಿ ಬರುವಂತೆ ಅವರಿಗೆ ಶಕ್ತಿ ಬಲ ಕೊಡುವಂತೆ, ಮತ್ತು ಬ್ಯಾಂಕ್ ಕಡೆಯಿಂದ ಯಾವ ತೊಂದರೆ ಕಿರಿಕಿರಿ ಆಗಬಾರ್ದು. ಯಾಕಂದರೆ ಲೋನ್ ತಗೊಂಡು ಅದು ಇದಂತ ಸುಮಾರು ಸಮಸ್ಯೆಗಳಾಗ್ತವೆ. ಸೊ ಆ ಸಮಸ್ಯೆಗಳೆಲ್ಲ ಈ ಸಿಸ್ಟ್ರಿಗೆ ಬರಬಾರ್ದು. ದೇವ್ರ ಮಕ್ಕಳಿಗೆ ಯಾವ ತೊಂದರೆ ಅಡೆತಡೆಗಳು ಬರಬಾರ್ದು. ಬ್ಯಾಂಕ್ ಕಡೆಯಿಂದ ಆಗಲಿ ಸರಿ, ಇಲ್ಲ ಮ್ಯಾನೇಜರ್ ಕಡೆಯಿಂದ ಆಗಲಿ ಸರಿ, ಅದು ಕಸ್ಟಮರ್ ಜನರ ಕಡೆಯಿಂದ ಭಾರಿ ತೊಂದರೆ ಆಗ್ತಲ್ವ, ಅದು ಬರೆದು ಕೊಡ್ರಿ, ಇದು ಬರೆದು ಕೊಡೋದು ಭಾರಿ ತೊಂದರೆ ಕೊಡ್ತಾರೆ ಮೇಡಮ್ ಅವರಿಗೆ. ಸೊ ಹಾಗಾಗಿ ಯಾವ ತೊಂದರೆ ಬಂದರೂ ಸಹಿಸ್ಕೊಂಡು ಹೋಗೋದಕ್ಕಾಗಿ ನಮ್ಮ ಮಧ್ಯದಲ್ಲೇ ಬ್ಯಾಂಕ್ ಎಂಪ್ಲಾಯ್ಮೆಂಟ್ ಬಂದಿದ್ದ ದೇವರಿಗೆ ಸ್ತೋತ್ರ. ಅಲ್ಲರಿಯ ಯೇಸು ಸ್ವಾಮಿಯೇ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಕೈಗಳ ಮೇಲೆ ಕೆತ್ತಿ ಎಸ್ತರಿಗೋಸ್ಕರ, ಪವನ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರಿಗೆ ಸ್ತೋತ್ರವಾಗಲಿ. ಕರ್ತನೆ, ಈ ಸಭೆಯಲ್ಲಿ ಕರ್ತನೆ ಮೊಟ್ಟ ಮೊದಲ ಬಾರಿಗೆ ಬ್ಯಾಂಕಲ್ಲಿ ಕೆಲಸ ಮಾಡುವಂತ ದೇವರೇ ನೌಕರರನ್ನ ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಅದು ವಿಜಯವಾಡ ಆಂಧ್ರ ಪ್ರದೇಶದಿಂದ ದೇವರೇ ಈ ಚೇಲೂರು ಪಟ್ಟಣಕ್ಕೆ ದೇವರೇ ಅಕ್ಕಸಂದ್ರಕ್ಕ ಕರ್ತನೆ ಬ್ಯಾಂಕಲ್ಲಿ ದೇವರೇ ಡ್ಯೂಟಿ ಮಾಡುವಂತ ಎಸ್ತರ ಸೃಷ್ಟಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರ ತಮ್ಮ ಪವನಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನೆ, ಇಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ. ಬ್ಯಾಂಕಲ್ಲಿ ಕೆಲಸ ಮಾಡುವಾಗಲೂ, ಹೊರಗಡೆ ಹೋಗುವಾಗಲೂ, ಕಸ್ಟಮರ್ ಹತ್ರ ಮಾತಾಡುವಾಗಲೂ ದೇವರೇ ಬಲ, ಶಕ್ತಿ, ಜ್ಞಾನ, ತಿಳುವಳಿಕೆ ಅಪ್ಪ ನೀನು ಕೊಡಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಅವರಿಗೆ ವಿರುದ್ಧವಾಗಿ, ಕೆಲಸಕ್ಕೆ ವಿರುದ್ಧವಾಗಿ ಬರುವ ಎಲ್ಲ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಸಹೋದರಿ ಕರ್ತನೆ ಅಪ್ಪ ಬರುವ ದಿನಗಳಲ್ಲಿ ಪ್ರಮೋಷನ್ ಆಗಿ ದೇವರೇ ಕಪ್ಪ ಉತ್ತಮವಾದಂತ ಕೆಲಸ ಸಿಗಲಿಕ್ಕಾಗುವಂತ ಸಹಾಯ ಮಾಡ್ತಾರೆ. ಒಳ್ಳೆ ಹೆಸರು ದೇವರೇ ಕರ್ತನೆ ಅಪ್ಪ, ದೇವರೇ ಅಪ್ಪ ಎಂಪ್ಲಾಯ್ಮೆಂಟ್ ಅವಾರ್ಡ್ ಅನ್ನ ಕರ್ತನೆ ಬ್ಯಾಂಕಲ್ಲಿ ಸಿಗಲಿಕ್ಕಾಗುವಂತ ಸಹಾಯ ಮಾಡಿ. ಬ್ಯಾಂಕಿನೊಳಗೆ ಯಾವ ನೌಕರರಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅವರು ಕೈಯಿಟ್ಟು ಮಾಡುವ ಕೆಲಸಗಳು ದೇವರೇ ಕಂಪ್ಯೂಟರ್ ಕೆಲಸವಾದ್ರೂ ಸರಿ, ಬರೆಯುವುದಾದ್ರೂ ಸರಿ ಅಪ್ಪ ಏನೇ ಆದ್ರೂ ಆಶೀರ್ವಾದ ಮಾಡಿ ಕರ್ತನೆ. ಇನ್ನು ಕರ್ತನೆ ಇಬ್ಬರು ಆಶೀರ್ವದಿಸು. ಇಲ್ಲಿರುವಾಗಲೆಲ್ಲ ಸಭೆಗೆ ಬಂದು ಸ್ತಂಭವಾಗಿ ನಿಲ್ಲಲಿಕ್ಕಾಗುವಂತ ಸಹಾಯ ಮಾಡಿ. ಸಭಿಕರಾದ ನಾವೆಲ್ಲರೂ ಕರ್ತನೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಾದ ಯೇಸುವಿನ ನಾಮದಲ್ಲಿ ಇವರನ್ನ ಆಶೀರ್ವಾದ ಮಾಡ್ತಾ ಇದ್ದೇವೆ. ಬಿಟ್ಟುವಂತ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಅವರು ಆಂಧ್ರದಲ್ಲಿದ್ದಾರೆ ಕರ್ತನೆ, ಸಂಬಂಧಿಕರು, ಬಂಧು ಬಳಗದವರು ಎಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಇವರನ್ನ ಆಶೀರ್ವಾದ ಬಲಪಡಿಸಿ ಯೇಸುವಿನ ನಾಮದಲ್ಲಿ ತಂದೆ. ಥ್ಯಾಂಕ್ ಯು. ಬನ್ನಿ, ಸಮಯ ಇರುವಾಗ ಬನ್ನಿ ನಮ್ಮ ಸಭೆಗೆ ಆರಾಧನೆಗೆ ಅಟೆಂಡ್ ಮಾಡ್ರಿ. ಮತ್ತೇನಾದರೂ ದೇವರು ಕಳೆದ ವಾರದಲ್ಲಿ ಏನಾದರೂ ಅದ್ಭುತ ಕಾರ್ಯಗಳನ್ನು ಮಾಡಿರುವುದಾದರೆ ದಯಮಾಡಿ ಸಾಕ್ಷಿಯಾಗಿ ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ಕಳೆದ ವಾರದಲ್ಲಿ ಒಳ್ಳೆ ಆರೋಗ್ಯ ಪರಿಸ್ಥಿತಿಗಳೆಲ್ಲ ನಡೆಸಿದ್ದಾರೆ. ಕಳೆದ ವಾರದಲ್ಲಿ ಎಕ್ಸಾಮ್ಸ್ ಇತ್ತು. ದೇವರ ಕೃಪೆಯಿಂದ ಒಳ್ಳೆ ಎಕ್ಸಾಮ್ಸ್ ಅಟೆಂಡ್ ಮಾಡುವಂತೆ ಜ್ಞಾನಕೃಪೆ ಎಕ್ಸಾಮ್ಸ್ ನಡೆಯುತ್ತೆ. ಏನೋ ಅನಾರೋಗ್ಯ ಆಗೋದನ್ನು ಕೇಳಿ ದೇವರು ಒಳ್ಳೆ ಆರೋಗ್ಯ ಬರೋದನ್ನು ಕೊಟ್ಟು ನಿಲ್ಲಿಸಿ ಈಗ ಏನಾದ್ರು ಕಾರಣಕ್ಕೆ ದೇವರಿಗೆ ಯೇಸು ಸ್ವಾಮಿ, ನಮ್ಮ ಅಪ್ಪ ಸಿಕ್ಕಂತ ನಾನು ಹಂಗೆ ಕಾದಿದ್ದೀಯಪ್ಪ. ನಾನು